ಅಮ್ಮ ಅಕ್ಕ ಬೋ ಮಗ ಸೂ ಮಗ ಆ ಮಗ ಈ ಮಗ ನೀವು 1000 ಅಲ್ಲ ಲಕ್ಷ ಕಮೆಂಟ್ ಹಾಕಿ. ವಿಲ್ ಕೀಪ್ ಡೂಯಿಂಗ್ ದಿಸ್. ಎದುರುಗಡೆ ಸಿಗು ನರ ಕಟ್ ಮಾಡ್ಬಿಡ್ತೀನಿ ಅಂತ. ಅಪ್ಪ ಗಂಡೆ ಕೇಳಿಸ್ಕೋ, ನರ ನಿನಗೂ ಇದೆ. ಹೆಣ್ಣಿಗೆ ನ್ಯಾಯ ಸಿಗುವುದು ಬೇಡನೋ ನಿಮ್ಮ ಅಮ್ಮನ ಮಗನೇ. ನೀನ್ ಯೋಗ್ಯತೆಗೆ ಬೆಂಕಿ ಬಿತ್ತು. ಯಾಕೆ ಯಾರು ಈ ವಿಚಾರದಲ್ಲಿ ಗಟ್ಟಿಯಾಗಿ ಧ್ವನಿ ಎತ್ತಲ್ಲ ಅಂತಂದ್ರೆ ಅವ್ರಿಗೆ ಗೊತ್ತು, ಇದು ಅಮ್ಮ ಅಕ್ಕ ಬೋಳಿ ಮಗ ಮಗ ಎಲ್ಲ ಹೋಗುತ್ತೆ. ನೆಗೆಟಿವ್ ಕಮೆಂಟ್ಸ್ಗಳನ್ನ ಎದುರಿಸಬೇಕಾಗುತ್ತೆ. ಏನ್ ಮಾತಾಡ ನೆಗೆಟಿವ್ ಕಮೆಂಟ್ಸ್ ತಾನೆ. ಕಮಾನ್, ನಾನು ಹೇಳೋದು ಈ ಕೀಬೋರ್ಡ್ ವಾರಿಯರ್ಸ್ಗಳನ್ನೆಲ್ಲ ನಾವು ನೋಡಿದ್ದೀವಿ ಬೇಜಾನ್ ಜನ. ನೇಹಾ ಮಾಡೋರ ಬಗ್ಗೆ ಯಾರು ಮಾತಾಡ್ತಾರೆ? ಮಾತಾಡಲ್ಲ. ನಾನು ನಿಮಗೆ ದಾಖಲೆಗಳ ಸಮೇತ ಕೆಲವೊಂದನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ ಸಮಯ ಬಂದಿದೆ. ಯಾಕೆ ಮಂಪರ್ ಪರೀಕ್ಷೆಗೆ ಕೆಲವರು ತಾವಾಗಿಯೇ ಒಪ್ಪಿಕೊಂಡು ಮಂಪರ್ ಪರೀಕ್ಷೆಗೆ ಹೋದ್ರು, ಯಾಕೆ ಕೆಲವರು ಮಂಪರ್ ಪರೀಕ್ಷೆ ಮಾಡಿಸಿ ಅಂತ ಕೇಳಿದ್ರು ಒಪ್ಕೊಳ್ಳಿಲ್ಲ. ನಿಮ್ಮ ಹೋರಾಟ ಸೌಜನ್ಯಾಗಿ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿದ್ದರೆ ಬನ್ನಿ, ನಾನು ನಿಮ್ಮ ಜೊತೆಗಿರ್ತೀನಿ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನೆನ್ನೆ ಒಂದು ವಿಡಿಯೋ ಮಾಡಿದೆ. ನೀವು ವಿಚಾರ ಯಾವುದೇ ಇರಲಿ ಪರವಾಗಿಲ್ಲ, ಆದರೆ ಧರ್ಮಸ್ಥಳದ ಬಗ್ಗೆ ಮಾತಾಡಬೇಕಾದ್ರೆ ಹುಷಾರು, ಧರ್ಮಸ್ಥಳದ ಮಂಜುನಾಥೇಶ್ವರನ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆ ಅನ್ನೋ ಥರ. ಎಲ್ಲೆಲ್ಲೋ ಬೆಂಕಿ ಬಿದ್ದುಬಿಟ್ಟಿದೆ. ಅಂದರೆ ನಾನು ಹೇಳ್ತಾ ಇರೋದು, ಎಷ್ಟು ಜನ ಮಬ್ಬಾಗ್ಬಿಟ್ಟವ್ರೆ ಅಂತಂದರೆ ಅವರಿಗೆ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಬೇಕಾಗಿಲ್ಲ, ಆ್ಯಕ್ಚುಯಾಲಿಟಿ ಅರ್ಥ ಆಗಲ್ಲ. ಒಂದು ನರೇಷನ್, ಒಂದು ವಿಷಯ 13 ವರ್ಷದ ಹಿಂದೆ ನಡೆದಿದ್ದು. ನನ್ನ ವಿಡಿಯೋದಲ್ಲೇ ನಿನ್ನೆ ನಾನು ಮೊದಲು ಹೇಳಿರೋದು ಏನು ನೋಡಿ. ಫಸ್ಟು ಅವ್ರ ಕಡೆಯಿಂದ ತಪ್ಪಾಗಿದೆಯಾ, ಒಳಗಾಕಿ ಜೈಲಿಗೆ ಹಾಕಿಸಿ ಪರವಾಗಿಲ್ಲ, ಓಕೆ. ನಾನು ಯಾವೊಂದು ತಪ್ಪು ಮಾಡಿದಾನೋ ಅವ್ನು ನೇಣಿಗಾಕಿ. ಹೌದಾ, ನಮ್ಮದು ಅದೇ ವಾದನ. ಏನು, ಸೌಜನ್ಯಾಗೆ ನ್ಯಾಯ ಸಿಗಬೇಕು, ಅವನು ಯಾವನೇ ಮಾಡಿರಲಿ ಗಲ್ಲಿಗೇರಿಸಬೇಕು ಅಂತ. ನಮ್ಮ ವಿರೋಧ ಇದ್ದಿದ್ದು ಅಲ್ಲ, ಇರೋದು ಅದರಲ್ಲಿ ದೇವಸ್ಥಾನವನ್ನು ಸರ್ಕಾರಕ್ಕೆ ಕೊಡಬೇಕು ಅನ್ನುವ ಉಲ್ಲೇಖದಿಂದ ಆರಂಭವಾಗಿ ಸೌಜನ್ಯ ವಿಷಯಕ್ಕೆ ಡೈವರ್ಟ್ ಆಗಿದ್ದಕ್ಕೆ ನಮಗೆ ಬೇಜಾರಿರೋದು. ಓಕೆ, ಸೌಜನ್ಯ ಪರವಾಗಿ ಹೋರಾಟದಲ್ಲಿ ಯಾಕೆ ಕಾನೂನಿನಲ್ಲಿ ಸೋತ್ವಿ ಅನ್ನೋದಕ್ಕೆ ಸಾವಿರಾರು ಬೇರೆ ಬೇರೆ ಕಾರಣಗಳಿದ್ದಿರಬಹುದು. ಅದೆಲ್ಲ ಒಂದು ಕಡೆ ಇರಲಿ. ಬಟ್ ಆದರೆ ಯಾರಾದರೂ ಆ ವರ್ಡಿಕ್ಟ್ನ ಫೈನಲ್ ರಿಪೋರ್ಟ್ನ ಓದಿದ್ದೀರಾ? ಇಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಲ್ಲ, ಅಮ್ಮ ಅಕ್ಕ ಬೋ ಮಗ ಸೂ ಮಗ ಆ ಮಗ ಈ ಮಗ. ನೀವು 1000 ಅಲ್ಲ ಲಕ್ಷ ಕಮೆಂಟ್ ಹಾಕಿ. ವಿಲ್ ಕೀಪ್ ಡೂಯಿಂಗ್ ದಿಸ್. ಯಾಕಂದರೆ ಯಾರೋ ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾರೆ ಅಂತಂದರೆ ಡಿಸ್ಟರ್ಬ್ ಆಗಬೇಡಿ ಅಂತ ಹೇಳೋಕ್ಕೊಂದಿಷ್ಟು ಜನ ಇರಬೇಕು. ನಾವು ಡಿಸ್ಟರ್ಬ್ ಆಗಬೇಡಿ ಅಂತ ಹೇಳೋ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀವಿ. ಓಕೆ, ಅದು ಯಾವುದೇ ಹೆಚ್ಚಂದರೆ ಏನು ಬರ್ಬೋದು? ಅವನು ಯಾರೋ ಮೆಸೇಜ್ ಹಾಕಿದ್ದ, ಎದುರುಗಡೆ ಸಿಗು ನರ ಕಟ್ ಮಾಡ್ಬಿಡ್ತೀನಿ ಅಂತ. ಅಪ್ಪ ಗಂಡೆ ಕೇಳಿಸ್ಕೋ, ನರ ನಿನಗೂ ಇದೆ ಅಲ್ವಾ, ನನಗೆ ಮಾತ್ರ ಅಲ್ಲ. ಅಂಥ ಚಟ ಇದ್ದರೆ ಕಟಿಂಗ್ ಪ್ಲೇಯರೋ ಕತ್ರಿನೋ ತಗೊಂಡು ಮನೇಲಿ ಕೂತ್ಕೊಂಡು ಹುಡುಕಿ ಮಾಡ್ಕೊ, ಕಟ್ಟು. ಇಂಥ ಶೋಕಿಗಳು, ಇಂಥ ನೆಗೆಟಿವ್ ಕಮೆಂಟ್ಸು, ಇಂಥ ಹೇಟ್ರೆಡ್ನೆಸ್ಸು. ನಾನು ಹೇಳೋದು, ಒಂದು ಹೆಣ್ಣಿಗೆ ನ್ಯಾಯ ಸಿಗುವುದು ಬೇಡನೋ ನಿಮ್ಮ ಅಮ್ಮನ ಮಗನೇ. ನೀನು ಯೋಗ್ಯತೆಗೆ ಬೆಂಕಿ ಬಿತ್ತು. ಹೆಣ್ಣಿಗೆ ನ್ಯಾಯ ಕೊಡ್ಸಕ್ಕೆ ಇನ್ನೊಂದು ಹೆಣ್ಣಿಗೆ ಬಯ್ಯೋ ನೀನು ಯಾವ ಗಂಡ್ಸಲೇ? ಗಂಡಸೆ. ನಿಮಗೆ ನಮ್ಮಮ್ಮದು ಹೇಳ್ತಿದ್ರು, ಏನು ಕೀರ್ತಿ ಈ ಥರ ನೆಗೆಟಿವ್ ಕಮೆಂಟ್ಸ್ ಹಾಕಿದ್ದಾರೆ, ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ, ಯಾಕೆ ಬೇಕಿತ್ತು ನಿನಗೆ ಅಂತ. ಅಮ್ಮ ನೋಡು, ನಿನಗೆ ಅನ್ನಿಸ್ತಾ ಇದೆ ಯಾಕೆ ಬೇಕಿತ್ತು ಅಂತಂದರೆ ಯೋಚನೆ ಮಾಡು, ಇನ್ನು ಉಳಿದವ್ರಿಗೆ ಏನೇನು ಅನಿಸಿರುತ್ತೆ ಯೋಚನೆ ಮಾಡಬೇಡ. ಮನೇಲಿ ದೇವ್ರ ಮನೇಲಿ ಫೋಟೋ ಇದೆ ಅಲ್ವಾ ಮಂಜುನಾಥ ಸ್ವಾಮಿದು, ಅವ್ರು ಇದ್ದಾರೆ ಕಾಪಾಡ್ಕೋತಾರೆ, ನೀನು ತಲೆ ಕೆಡಿಸ್ಕೋಬೇಡ ಅಂತ. ನಿನಗಲ್ಲ ಮಗನೇ, ವೀರೇಂದ್ರ ಹೆಗ್ಡೆ ಅವ್ರಿಗೂ ಏನೇನೋ ಬೈದಿದ್ದಾರೆ, ಅವರಿಗೆ ಬೈದಿದ್ದಾರೆ. ಇನ್ನು ನಮ್ಮನ್ನು ಬಿಡ್ತಾರೆ ನಮ್ಮ ಅವರಿಗೆ ಬೈತಾ ಇದ್ದಾರೆ ಅಂತಂದರೆ ಇನ್ನು ನನ್ನನ್ನು ಬಿಡ್ತಾರೆ ನಮ್ಮ. ಇವರು ಬೈಯದೆ, ಇವರು ಕಮೆಂಟ್ ಮಾಡದೆ ನಿಲ್ಲಿಸ್ಲಿ ಅಂತ. ಯಾಕೆ ಯಾರು ಈ ವಿಚಾರದಲ್ಲಿ ಗಟ್ಟಿಯಾಗಿ ಧ್ವನಿ ಎತ್ತಲ್ಲ ಅಂತಂದರೆ ಅವ್ರಿಗೆ ಗೊತ್ತು, ಇದು ಅಮ್ಮ ಅಕ್ಕ ಬೋಳಿ ಮಗ ಮಗ ಎಲ್ಲ ಹೋಗುತ್ತೆ. ನೆಗೆಟಿವ್ ಕಮೆಂಟ್ಸ್ಗಳನ್ನ ಎದುರಿಸಬೇಕಾಗತ್ತೆ. ಇವತ್ತು ನನ್ನ ಆತ್ಮೀಯ ಗೆಳೆಯ ಒಬ್ಬ, ಅವನು ಇಂಡಸ್ಟ್ರಿಯಲ್ಲಿ ಇರೋನೆ, ಅವನು ನನಗೆ ಹೇಳ್ದ, ಕೀರ್ತಿ ನಾನು ಅದಕ್ಕೆ ಸಂಬಂಧಪಟ್ಟಾಗ ಒಂದು ಪೋಸ್ಟ್ ಮಾಡಿ 3 ನಿಮಿಷಕ್ಕೆ ಡಿಲೀಟ್ ಮಾಡಿಬಿಟ್ಟೆ, ಭಯ ಶುರುವಾಗೋಯ್ತು ನನಗೆ ಅಂತ. ಅವರ ಉದ್ದೇಶವೇ ಅದು. ಆ ಉದ್ದೇಶವನ್ನು ಸೋಲಿಸುವುದೇ ನಮ್ಮ ಗುರಿ. ಪರವಾಗಿಲ್ಲರಿ, ಮಾತಾಡ್ರಿ. ಏನು ಮಾತಾಡ್ರಿ? ನೆಗೆಟಿವ್ ಕಮೆಂಟ್ಸ್ ತಾನೆ.
ಕಮಾನ್. ನಾನು ಹೇಳೋದು ಈ ಕೀಬೋರ್ಡ್ ವಾರಿಯರ್ಸ್ಗಳನ್ನೆಲ್ಲ ನಾವು ನೋಡಿದ್ದೀವಿ ಬೇಜಾನ್ ಜನ. ಓಕೆ, ಇಂತಹ ದರ್ಪ, ಅಹಂಕಾರ, ದೌಲತ್ತು ಇವೆಲ್ಲ ಕೀಬೋರ್ಡ್ಗಳಲ್ಲೇ ಆಗಲಿ ಪರವಾಗಿಲ್ಲ. ನಾನು ಹೇಳ್ತಾ ಇರೋದು, ಒಂದು ಆರ್ಗ್ಯಾನಿಕ್ ಆಗಿ ಇಷ್ಟು ಫಾಲೋವರ್ಸ್ನ ಗೈನ್ ಮಾಡಿದವನಿಗೆ ಇವತ್ತು ಈ ನೆಲದ ಸನಾತನ ಧರ್ಮದ ಒಬ್ಬ ಹಿಂದೂವಾಗಿ ಹುಟ್ಟಿ ನಾನು ಈ ನೆಲದಲ್ಲಿ ನನ್ನ ದೇವಸ್ಥಾನದ ಪರವಾಗಿ ನಾನು ಮಾತಾಡಿದ್ರೆ ನಿಮಗೆ ಇಷ್ಟು ಉರಿತಾ ಇದೆ ಅಂತಂದರೆ, ನಾನು ಎಲ್ಲಾದರೂ ಸೌಜನ್ಯಾಗಿ ನ್ಯಾಯ ಸಿಗಬಾರ್ದು ಅಂತ ಹೇಳದ್ನ? ಅಥವಾ ಅವ್ರ ಕುಟುಂಬದವ್ರು ಇದನ್ನು ಮಾಡೇ ಇಲ್ಲ, ಯಾಕೆ ಅವ್ರ ಮೇಲೆ ಹೊರಿಸ್ತಾ ಇದ್ದೀರಿ ಅಂತ ಹೇಳದ್ನ? ಇಲ್ಲ, ನಾನು ಅದ್ರ ಬಗ್ಗೆ ಮಾತಾಡಿರಲಿಲ್ಲ. ಬಟ್ ಈಗ ನಾನು ನಿಮಗೆ ದಾಖಲೆಗಳ ಸಮೇತ ಕೆಲವೊಂದನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ ಸಮಯ ಬಂದಿದೆ. ಸೊ ಅದನ್ನು ಮಾಡ್ತೀನಿ. ನಿಮಗೆ ಸೌಜನ್ಯ ಕೇಸ್ನಲ್ಲಿ ನಿಜಕ್ಕೂ ಇವತ್ತು ಸೌಜನ್ಯ ಕೇಸ್ನ ಆರಾ ಥರ ಕೆಲವರು ಇದ್ದಾರೆ, ಒಪ್ಕೋತೀನಿ. ಅದರಲ್ಲಿ ಸಾಕಷ್ಟು ಜನರ ಹಾನೆಸ್ಟ್ ಶ್ರಮ ಇದೆ, ಅದರಲ್ಲಿ ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಕೆಲವರು ಅದನ್ನು ಕೇವಲ ತಮ್ಮ ಲಾಭ, ತಮ್ಮ TRP ಮಾಡ್ಕೊಂಡವರು ಯಾರು ಅನ್ನೋದು ಗೊತ್ತಿದೆ. ಸೊ ಅದೇನೇ ಇರಲಿ, ಬಟ್ ಯಾರೂ ಸಹಿತ ನಿಮಗೆ ಇಲ್ಲಿಯ ತನಕ ಯಾವುದೇ ನರೇಷನ್ ಮಾಡಿದ್ರು, ಯಾವುದೇ ಸ್ಟೋರಿಗಳನ್ನು ಹೇಳಿದ್ರು ದಾಖಲೆಗಳ ಸಮೇತ ಯಾರು ಮಾಡ್ತಾ ಇಲ್ಲ. ನಿಮ್ಮ ಎದುರುಗಡೆ ಡಾಕ್ಯುಮೆಂಟ್ ಇಟ್ಟು ಹೇಳ್ತಾ ಇಲ್ಲ, ದಿಸ್ ಇಸ್ ದ ಡಾಕ್ಯುಮೆಂಟ್, ಕೋರ್ಟ್ ಹೇಳಿದ್ದಿದ್ದನ್ನ, ಕೋರ್ಟ್ ಮಾತಾಡಿದ್ದಿದ್ದನ್ನ, ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಿದ್ದನ್ನ, ಲಾಯರ್ ವಾದ ಮಾಡಿದ್ದಿದ್ದನ್ನ. ನೋ ಒನ್. ಬಟ್ ಐ ವಿಲ್ ಡೂ ದಟ್. ಯಾಕಂದ್ರೆ ನನಗೆ ಒಂದು ಅರ್ಥ ಆಯ್ತು ನನಗೆ, ಇಲ್ಲಿ ಜನ ನಂಬ್ತಾರೆ. ಇಲ್ಲಿ ಜನ ನಂಬ್ತಾರ್ರಿ. ನೀನು ಚಂದ ಹೇಳಬೇಕಷ್ಟೆ, ನಂಬ್ತಾರವ್ರು. ಸೊ ನನಗೆ ಅರ್ಥ ಆಗದೆ ಇರೋದು, ಆ ಹೆಣ್ಣು ಮಗಳು ಪಾಪ ಇವತ್ತು ಇದ್ದಿದ್ರೆ ಒಂದು ಒಳ್ಳೆ ದೊಡ್ಡ ಕೆಲಸದಲ್ಲಿ ಇರ್ತಿದ್ಲೋ, ಮದುವೆಯಾಗಿ ಅದ್ಭುತ ಜೀವನ ನಡೆಸ್ತಾ ಇದ್ಲೋ, ಏನೋ ಒಂದು ಆಗಿರ್ತಾ ಹೆಣ್ಣುಮಗಳ ಬದುಕಲ್ಲಿ. ಆ ಕುಟುಂಬದ ನೋವು ನನಗೆ ಅರ್ಥ ಆಗುತ್ತೆ, ಆ ಊರಿನವ್ರ ನೋವು ನನಗೆ ಅರ್ಥ ಆಗುತ್ತೆ, ಎಲ್ಲವೂ ಸತ್ಯವೇ. ಬಟ್ ಆ ಹೆಣ್ಣು ಮಗಳಿಗೆ ಇವತ್ತಿಗೂ ನ್ಯಾಯ ಕೊಡಿಸ್ಲಿಕ್ಕಾಗ್ಲಿಲ್ವಲ್ಲ ಅನ್ನೋ ನೋವಿಗಿಂತ ಜಾಸ್ತಿ ಆ ನ್ಯಾಯ ಸಿಗಲಿಲ್ಲ ಅನ್ನೋದನ್ನ ಹಿಡ್ಕೊಂಡು ಅದರ ಎನ್ಕ್ಯಾಶ್ ಮಾಡ್ಕೊಳ್ಳುವವರ ಪಾತ್ರ ಮತ್ತು ಅವರ ಸಂಖ್ಯೆ ತುಂಬ ದೊಡ್ಡದಾಗ್ತಾ ಇದೆಯಲ್ಲ, ಅದು ಅಪಾಯಕಾರಿ ಬೆಳವಣಿಗೆ. ಒಮ್ಮೆ ಯೋಚಿಸಿ ನೋಡಿ, 13 ವರ್ಷದ ಹಿಂದೆ ಈ ದೇವತೆ ಹೆಣ್ಣುಮಗಳ ಅತ್ಯಾಚಾರ ಮತ್ತು ಕೊಲೆಯಾಗಿದ್ದು, ಅದಾದಮೇಲೆ ಇಲ್ಲಿಯ ತನಕ ಇದೇ ನೆಲದಲ್ಲಿ ನೂರಾರು ಕೇಸ್ಗಳಾಗಿದೆ. ಯಾವುದರ ಬಗ್ಗೆಯೂ ಇಷ್ಟು ಆಸಕ್ತಿ ಯಾರಿಗೂ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ, ಯಾರಿಗೂ ಇಲ್ಲ. ಯಾವುದು ಗೊತ್ತಿಲ್ವಾ ನಿಮಗೆ? ಕೇಸ್ಗಳು ಕಾಡಲ್ಲಿ ಅಪ್ರಾಪ್ತಿಯರನ್ನ ಕರ್ಕೊಂಡು ಹೋಗಿ ರೇಪ್ ಮಾಡಿದ ಕೇಸ್ಗಳು ಗೊತ್ತಿಲ್ವಾ? ಯಾವುದೋ ಬಾಂಗ್ಲಾದೇಶಿಯನ್ನ ಬೆಂಗಳೂರಿನಲ್ಲಿ ರೇಪ್ ಮಾಡಿದ್ರು, ಅದು ಗೊತ್ತಿಲ್ವಾ? ಈ ನೆಲದಲ್ಲಿ ಆಗಿರುವ ಮರ್ಡರ್ಗಳು ಎಷ್ಟೆಷ್ಟಿದಾವೆ. ನೇಹಾ ಮರ್ಡರ್ ಬಗ್ಗೆ ಯಾರು ಮಾತಾಡಲ್ಲ. ಬೇಡ, ನಾನು ಹೇಳ್ತಾ ಇರೋದು ಆಯ್ದ ವಿಚಾರಗಳ ಬಗ್ಗೆನೇ ಮಾತಾಡೋಣ, ಪರವಾಗಿಲ್ಲ, ಸಂತೋಷ. ಆ ಹೆಣ್ಮಗಳು ಸಹಿತ ಹಿಂದೂ ಹೆಣ್ಮಗಳೇ, ಅದೇ ನೆಲದ ಹೆಣ್ಮಗಳೇ, ಅವಳಿಗೆ ನ್ಯಾಯ ಸಿಗಬೇಕು. ಬಟ್ ನಾನು ಹೇಳ್ತಾ ಇರೋದು ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡಿಬಿಟ್ಟಿದ್ದಾರೆ, ಎಲ್ಲ ಸಾಕ್ಷಿಗಳನ್ನು ಇದು ಮಾಡಿದ್ದಾರೆ, ಅದು ಮಾಡಿದ್ದಾರೆ. ಎಲ್ಲಿಂದ ಮತ್ತೀಗ ನ್ಯಾಯ ಸಿಗೋದು ಅಂದ್ರೆ ಏನಿವಾಗ? ಯಾರ್ಯಾರಿಗೆ ಮಂಪರು ಪರೀಕ್ಷೆ ಆಗಿದೆ, ಯಾರಿಗಾಗಲಿಲ್ಲ, ಯಾಕಾಗಲಿಲ್ಲ, ಯಾವತ್ತು ಇನ್ಸಿಡೆಂಟ್ ಆಯಿತು, ಅವತ್ತಿನ ದಿನ ಯಾರ್ಯಾರು ಎಲ್ಲೆಲ್ಲಿದ್ರು, ಯಾಕೆ ಮಂಪರ್ ಪರೀಕ್ಷೆಗೆ ಕೆಲವರು ತಾವಾಗಿಯೇ ಒಪ್ಪಿಕೊಂಡು ಮಂಪರ್ ಪರೀಕ್ಷೆಗೆ ಹೋದ್ರು, ಯಾಕೆ ಕೆಲವರು ಮಂಪರ್ ಪರೀಕ್ಷೆ ಮಾಡಿಸಿ ಅಂತ ಕೇಳಿದ್ರು ಒಪ್ಕೊಳ್ಳಿಲ್ಲ. ವಿಷಯ ವಿಸ್ತಾರವಾಗಿದೆ. ಅದಕ್ಕೆ ಆ ವಿಷಯವನ್ನು ನಿಮ್ಮ ಎದುರಿಗೆ ಇಡೋ ತನಕ ಕಮೆಂಟ್ ಬಾಕ್ಸ್ ನಿಮ್ಮದೇ. ನಮ್ಮಮ್ಮ ಹೇಳಿದ್ರು, ಕಮೆಂಟ್ ಬಾಕ್ಸ್ ಡಿಲೀಟ್ ಮಾಡಿಬಿಡುವಂತೆ. ಬರಬೇಕಮ್ಮ, ಅವ್ರು ಮಾತಾಡಬೇಕು, ಅವ್ರು ಹೇಳಬೇಕು. ಅವರ ಮನೆಗೆ ಬೆಂಕಿ ಬಿದ್ದಾಗಲೇ ಅವ್ರಿಗೆ ಅರ್ಥ ಆಗೋದು ಅಂತ ನೆನ್ನೆನೂ ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ನಿಜವಾಗಿಯೂ ನಿಮ್ಮ ಹೋರಾಟ ಸೌಜನ್ಯಾಗಿ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿದ್ದರೆ ಬನ್ನಿ, ನಾನು ನಿಮ್ಮ ಜೊತೆಗಿರ್ತೀನಿ. ನಾನು ನಿಮ್ಮ ಜೊತೆಯಲ್ಲಿ ನಿಂತು ಅದಕ್ಕೆ ಕೈ ಜೋಡಿಸ್ತೀನಿ, ನೋ ಮ್ಯಾಟ್ರ್ ವಾಟ್, ನನಗೇನು. ಆದರೆ ಅದನ್ನಿಟ್ಟುಕೊಂಡು ನಮ್ಮ ಶ್ರೀ ಕ್ಷೇತ್ರವನ್ನು ದೂಷಿಸುವುದು, ನಿಂದಿಸುವುದು, ದೂರುವುದು ಮಾಡಿದರೆ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಅಷ್ಟೇ ಹೇಳಬೇಕಾಗಿತ್ತು. ಆ್ಯಂಡ್ ನರ ಕಟ್ ಮಾಡೋರು, ಸಿಕ್ಕಿದ್ರೆ ಚುಚ್ಚಿಬಿಡೋರು, ಅಮ್ಮ ಅಂದರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಇನ್ನೊಂದಿಷ್ಟು ಹೆಣ್ಣು ಮಕ್ಕಳಿಗೆ ಬೈಯುವವರು, ವೆಯ್ಟ್, ಬರ್ತೀನಿ, ಮತ್ತೆ ಸಿಗೋಣ.
ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.